ಹಾಕಿ ಅದರ ತಲೆ ಮೇಲೆ ಶಂಖದಿಂದ ನೀರನ್ನ ಹೊಯ್ದು ಅದಕ್ಕೆ ಅಭಿಷೇಕ ಮಾಡಿ ನೀನೇ ಕಾಡಿನ ದೊರೆ, ನೀನೇ ಕಾಡಿನ ರಾಜ ಅಂತ ಯಾರು ಘೋಷಿಸ್ತಾರೆ? ಆದರೂ ಕೂಡ ತನ್ನ ವೈಯಕ್ತಿಕ ಪರಾಕ್ರಮದಿಂದ, ಶಕ್ತಿಯಿಂದ, ಸಿಂಹ ಗರ್ಜನೆಯಿಂದ ಕಾಡಿನಲ್ಲಿ ನಡೆದಾಡುವಂತಹ ಸಿಂಹ ತಾನೇ ತಾನು ಮೃಗಗಳಿಗೆಲ್ಲ ಇಂದ್ರನಾಗಿ ಮೆರೆಯುತ್ತಾನೆ. ಹಾಗೆ ಪೂಜ್ಯ ಸ್ವಾಮೀಜಿಯವರು ಕೂಡ ಇಂದು ಇಡೀ ಸಮಾಜದ ಯುವಕರ ಪಾಲಿಗೆ ಸಿಂಹ ಸದೃಶ ಸಂತನಾಗಿ ಮೂಡಿ ಬಂದಿದ್ದಾರೆ. ಹೋದ ಕಡೆಗಳಲ್ಲೆಲ್ಲ ಯುವಕರು ಸ್ವಾಮೀಜಿಯವರಿಂದ ಆಕರ್ಷಿತರಾಗುತ್ತಿದ್ದಾರೆ. ಸಾಕ್ಷಾತ್ ಸಂಗೊಳ್ಳಿ ರಾಯಣ್ಣನಂತೆ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ಯಾರಾದರೂ ನನ್ನ ಹಿಂದೆ ಆ ಪಾರ್ಟಿ ಇದೆ, ಈ ಪಕ್ಷ ಇದೆ, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ನಮ್ಮಪ್ಪ ಅಂಥ ದೊಡ್ಡ ರಾಜಕಾರಣಿ ಅಂತ ಎಲ್ಲ ನಮ್ಮನ್ನ ಎದುರಿಸಿದ್ರೆ ಎದೆಗೆಡುವ ಅವಶ್ಯಕತೆಯೇ ಇಲ್ಲ. ನನ್ನ ಹಿಂದೆ ಹಣವಿಲ್ಲದಿದ್ದರೇನು, ರಾಜಕಾರಣಿ ಇಲ್ಲದಿದ್ದರೇನು, ಪಾರ್ಟಿ ಇಲ್ಲದಿದ್ದರೇನು, ನನ್ನ ಹಿಂದೆ ಕಾಗಿನೆಲೆಯ ಮಠ ಇದೆ, ನನ್ನ ಹಿಂದೆ ಗುರುಗಳಿದ್ದಾರೆ ಅನ್ನುವಂಥ ಆತ್ಮವಿಶ್ವಾಸವನ್ನ ಪ್ರತಿಯೊಬ್ಬ ಯುವಕನಿಗೂ ಕೂಡ ತುಂಬುತ್ತಿದ್ದಾರೆ. ನಿಜ, ಆ ಕವಿ ಹೇಳಿದ ಮಾತು ಎಷ್ಟು ಸತ್ಯ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ, ನೀನೊಬ್ಬ ನಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ಪ್ರಭುವೆ. ಆ ಕವಿಯ ಮಾತು ಎಷ್ಟು ಸತ್ಯ. ಹೇ ಗುರುದೇವ, ಇಡೀ ಜಗತ್ತೇ ನನಗೆ ವಿರುದ್ಧವಾಗಿ ನಿಂತರೂ ಕೂಡ ನೀನೊಬ್ಬ ನನ್ನೊಟ್ಟಿಗಿದ್ದರೆ ನಾನು ಏನನ್ನು ಬೇಕಾದರೂ ಸಾಧಿಸಬಲ್ಲೆ, ಏನನ್ನ ಬೇಕಾದರೂ ಎದುರಿಸಬಲ್ಲೆ. ಇಡೀ ಜಗತ್ತೇ ನನ್ನ ಜೊತೆಗಿದ್ದರೂ ಕೂಡ ನೀನೊಬ್ಬ ಇಲ್ಲದಿದ್ದರೆ ನಾನು ಏನು ತಾನೇ ಸಾಧಿಸಬಲ್ಲೆ, ಏನು ತಾನೇ ಮಾಡಬಲ್ಲೆ. ಗುರುವೊಬ್ಬ ಜೊತೆಗಿದ್ದಲ್ಲಿ ಏನನ್ನೂ ಸಾಧಿಸಬಲ್ಲೆ ಎನ್ನುವಂತ ಆತ್ಮವಿಶ್ವಾಸದಿಂದ ಇಂದು ಇಡೀ ಯುವ ಸಮಾಜ ಮುನ್ನಡೆಯುತ್ತಿದೆ. ಹೀಗಾಗಿ ನನ್ನ ಹಿಂದೆ ನನ್ನ ಗುರು ಇದ್ದಾರೆ ಎಂದು ಎದೆಯೇರಿಸಿ ಹೇಳುವ ಹೆಮ್ಮೆಯನ್ನ ತಂದಿತ್ತವರು ಇದೇ ಪೂಜ್ಯ ಗುರುಗಳು. ಕಣ್ಣಿಲ್ಲದವರಿಗೆ ಕಣ್ಣಾಗಿ, ದಿಕ್ಕೆಟ್ಟವರಿಗೆ ದಿಕ್ಕಾಗಿ, ಬಡವರಿಗೆ ಬದುಕಾಗಿ, ದಿವ್ಯತೆಯ ಮಡಿಲಾಗಿ, ದುರ್ಬಲರಿಗೆ ಧ್ವನಿಯಾಗಿ, ನಂಬಿದವರಿಗೆ ಗುರುವಾಗಿ ಮುನ್ನಡೆಸುತ್ತಿರುವಂತಹ ಕಾಗಿನೆಲೆಯ ಶ್ರೀ ರೇವಣ ಸಿದ್ದೇಶ್ವರ ಪೀಠದ ಮಹಾಸಂಸ್ಥಾನದ ಜಗದ್ಗುರುವಾಗಿ ನೆಲೆ ನಿಂತಿರುವಂತಹ ಪೂಜ್ಯ ಸ್ವಾಮೀಜಿಯವರಿಗೆ ಇಡೀ ಸಮಾಜ ನಮನ ಸಲ್ಲಿಸುತ್ತದೆ. ಬಂಧುಗಳೇ, ಪೂಜ್ಯ ಸ್ವಾಮೀಜಿಯವರು ನಾಡಿನ ಯುವ ಸಮೂಹವನ್ನು ಕೈಬೀಸಿ ಕರೆಯುತ್ತಿದ್ದಾರೆ. ಮಾರ್ಚ್ 28 ಕಾಗಿನೆಲೆಯ ಪುಣ್ಯಭೂಮಿಯಲ್ಲಿ ದೊಡ್ಡದಾದ ಯುವ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಬನ್ನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಭಕ್ತರೆಲ್ಲರೂ ಸೇರೋಣ, ಯುವ ಸಮಾವೇಶವನ್ನು ಯಶಸ್ವಿಗೊಳಿಸೋಣ. ಜೈ ಕನಕದಾಸ.